ಅಧ್ಯಕ್ಷರು ಹಾಕ್ರಿ ಬರ್ರಿ ಎಲ್ಲ ಶಾಸಕ ಹಿರಿಯರೇ ಮತ್ತು ಯಾವ ಪಕ್ಷದ ಹಿರಿಯ ಮಾತುಕತೆ ಕಾರ್ಯಕ್ರಮಗಳೇ 2.5-3 ವರ್ಷಗಳ ಕಾಲ ಸಂಘ ಪರಿವಾರ ಭಾರತೀಯ ಜನತಾ ಪಕ್ಷದಲ್ಲಿ ಅಗ್ರಗಣ್ಯ ನಾನು ಸೇವೆ ಸಲ್ಲಿಸುತ್ತೇನೆ. ಈ ಬಾರಿ ವಿಜಯಪುರ ಮೀಸಲು ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಪ್ರಬಲ ಆಕಾಂಕ್ಷಿಯಾಗಿ ನಾನು ನನ್ನ ಹೇಳಿಕೆಯನ್ನು ಟಿಕೆಟ್ ಕೊಡುವುದು ದೂರ ಸಮಾಜವನ್ನ ಅತ್ಯಂತ ತೀವ್ರ ಮಟ್ಟದಲ್ಲಿ ಹೀಗಾಗಿ ಮಾತನಾಡಿದಂತಹ ವ್ಯಕ್ತಿಗೆ ಪಕ್ಷದ ಹಿರಿಯರು ಮೌನ ಪಾಲಿಸಿ ನೋಡಿದರೆ ಮೌನ ಸಂಬಂಧಿತ ಲಕ್ಷಣ ಅಂತಾರೆ. ಅಂದ್ರೆ ಬಹುತೇಕ ಭಾರತೀಯ ಜನತಾ ಪಕ್ಷಕ್ಕೆ ಬಂಜಾರ ಸಮಾಜದ ಮತಗಳೇ ಬೇಡ ಎಂಬ ಸಂದೇಶವನ್ನ ಮಾನ್ಯ ಸುಮಾರು 6 ಬಾರಿ ಸಂಸದಂತಹ ಮುಕ್ತತೆಯಿಂದ ಅನ್ಕೊಂಡಂತಹ ಒಬ್ಬ ವ್ಯಕ್ತಿ ಹೇಳ್ತಾರಂದ್ರೆ ನಿಜ ಅವರ ರಾಜಕೀಯ ಅಧೋಪತನದ ಒಂದು ಮುನ್ಸೂಚನೆ. ಸನ್ಮಾನ್ಯ ರಮೇಶ್ ಜಿಗಜಿಯವರು ಬಂಜಾರ ಸಮಾಜಕ್ಕೆ ನನ್ನ ಮತಗಳಿಗೆ ಹೋಗೋದಿಲ್ಲ, ಅವರ ಮತಗಳೇ ಬೇಡ, ಯಾರಿಗೆ ಬೇಕಾದ ಹಾಕೊಂಡಿದ್ದಾಗ ನಾನು ಸನ್ಮಾನ್ಯ ಎ.ಬಿ. ಪಾಟೀಲ್ ಅವರ ಒಂದು ಮನವರಿಕೆ ಮೇರೆಗೆ ಅವರಿಗೆ ವ್ಯಕ್ತಂತಹ ಒಂದು ವಿಶ್ವಾಸದ ಮೇರೆಗೆ ಇವತ್ತು ಹಿರಿಯಾದ ಬಂಜಾರ ಸಮಾಜನ ಪ್ರತಿನಿಧಿಸುವ ಮುಖಾಂತರ ನನ್ನ ಸಮಾಜ ಹಿರಿಯರಾದಂತಹ ಪ್ರಕಾಶ್ ರಾಠೋಡ್ ಅವರು, ಅರ್ಜುನ್ ರಾಠೋಡ್ ಅವರು, ಶಂಕರ್ ಚವಾಣ್ ಅವರು, ಕಾಂತ ನಾಯ್ಕರವರು ಹಾಗೆ ಇನ್ನಿತರ ಎಲ್ಲಾ ಹಿರಿಯರ ಒಂದು ಮಾರ್ಗದರ್ಶನ ಮೇರೆಗೆ ಇವತ್ತು ಪ್ರಾಂಜಲ ವತಿಯಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ನಾನು ಬೆಂಬಲಿಸಿ ಇವತ್ತು ನನ್ನ ಸೇರಿದರೆ ಸಭಾಪತಿ ಪ್ರೊಫೆಸರ್ ರಾಜು ಅನ್ನುವುದು ಅತ್ಯಂತ ಸಭ್ಯರು, ಪ್ರಾಧ್ಯಾಪಕರು, ವಿಜಯಪುರ ಜಿಲ್ಲೆಗೆ ಒಂದು ವಿಜಯ ಇಟ್ಟುಕೊಂಡು ಅಭಿವೃದ್ಧಿಗೋಸ್ಕರ ಏನು ತಮ್ಮ ವಿಚಾರಣ ಸಂಪೂರ್ಣ ಗಮನವಿದೆ. ಆ ನಿಟ್ಟಿನಲ್ಲೇ ಕಳೆದ 6 ತಿಂಗಳಿಂದ ವಿಕಸಿತ ವಿಜಯಪುರಕ್ಕೆ ನನ್ನ ಕಲಿತಂತ ಒಂದು ಅಭಿಯಾನ ಶುರು ಮಾಡ್ತೇವೆ. ಆ ಎಲ್ಲ ಯೋಜನೆಗಳು ಮತ್ತು ರಾಜು ಅವರು ಹಾಕೊಂಡಿದ್ದಾರೆ. ಅವರಿಗೆ ಸಮಸ್ತ ಸಮಾಜದ ಪರವಾಗಿ ಮುಂಚಿತವಾಗಿ ಅಭಿನಂದಿಸಿ ನಮ್ಮ ಭವಿಷ್ಯತ್ತಿನ ವಿಜಯಪುರದ ಸಂಸದರಂತಹ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಈ ಅವಕಾಶ ನೀಡಿದಂತಹ ಎಲ್ಲ ಹಿರಿಯರು ನನ್ನ ಮನಸ್ಫೂರ್ತಿಯಾಗಿ ಅಭಿನಂದನೆ ವಂದಿಸುತ್ತಾ ನಾನು ಭಾರತೀಯ ಜನತಾ ಪಕ್ಷದಿಂದ ರಾಷ್ಟ್ರೀಯ ಭಾರತೀಯ ಕಾಂಗ್ರೆಸ್ಗೆ ನಾನು ಸೇರಿ ಅಂತ ಹೇಳಕ್ಕೆ ನಾನು ಸಂತೋಷದಿಂದ ಮಾಡ್ತೇನೆ. ಭರವಸೆಗಳು ಅನ್ಕಂಡೀಷನಲ್ ಯಾವುದೇ ಕಂಡೀಷನ್ ಹಾಕಿಲ್ಲ. ಸಮಾಜದ ಗೌರವ, ಸನ್ಮಾನ, ಸ್ವಾಭಿಮಾನ ಗೌರವವಾಗಿ ನಾನು ರಾಷ್ಟ್ರೀಯ ಕಾಂಗ್ರೆಸ್ ಗಮನಿಸುತ್ತೇನೆ.